ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲತಾ ಶೇಖರ್. ಪ್ಯಾಂಕ್ರಿಯಾಸ್ ಬಗ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿರೋದೇ ಇಲ್ಲ. ಅದು ಏನ್ ಕೆಲಸ ಮಾಡುತ್ತೆ ಅಥವಾ ಅದರಿಂದ ಏನೇನ್ ಕಾಯಿಲೆಗಳು ಬರುತ್ತೆ, ಪ್ಯಾಂಕ್ರಿಯಾಸ್ ಅಂದ್ರೆ ಏನು, ಅದು ಯಾವ ತರ ನಮ್ಮ ದೇಹದಲ್ಲಿ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಆಕ್ಚುಲಿ ಗೊತ್ತಿರಬೇಕು. ಯಾಕಂದ್ರೆ ಇದು ಒಂದು 10ರಿಂದ 15 ಸೆಂಟಿಮೀಟರ್ ದೊಡ್ಡ ಇರುವಂತ ಜಠರದ ಹಿಂಭಾಗದಲ್ಲಿ ಇರುವಂತ ಒಂದು ಆರ್ಗನ್. ಇದು ಒಂದು ದಿನಕ್ಕೆ 1ರಿಂದ 2 ಲೀಟರ್ ವರೆಗೂ ಜ್ಯೂಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದರಲ್ಲಿ ಎಂಡೋಕ್ರೈನ್ ಮತ್ತೆ ಎಕ್ಸೋಕ್ರೈನ್ ಅಂತ. ಎಕ್ಸೋಕ್ರೈನ್ ಅಲ್ಲಿ ಅದು ಡೈಜೆಸ್ಟಿವ್ ಜ್ಯೂಸ್ ಅನ್ನ ಉತ್ಪತ್ತಿ ಮಾಡುತ್ತೆ. ಹಾಗೇನೆ ಎಂಡೋಕ್ರೈನ್ ಪಾರ್ಟ್ ಅಲ್ಲಿ ಇನ್ಸುಲಿನ್ ಅನ್ನ ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇದು ಕೆಲವೊಂದು ಕಾಯಿಲೆಗಳಿಗೆ ಕಂಟ್ರೋಲ್ ಸಿಕ್ಬೇಕು ಅಂದ್ರೆ ಆ ಎಲ್ಲಾ ಎನ್ಸೈಮ್ಗಳು ಕರೆಕ್ಟ್ ಆಗಿ ಸ್ರವಿಸ್ತಾ ಇರಬೇಕು. ಅದರಲ್ಲಿ ಹೆಚ್ಚು ಕಡಿಮೆ ಆದಾಗ ಕಾಯಿಲೆಗಳು ಬರುವಂತದ್ದು. ಪ್ಯಾಂಕ್ರಿಯಾಸ್ ಎನ್ಸೈಮ್ ಸ್ರವಿಸುವಿಕೆಯಲ್ಲಿ ಪ್ರಾಬ್ಲಮ್ ಆದ್ರೆ ಪ್ಯಾಂಕ್ರಿಯಾಟೈಟಿಸ್ ಅಂತ, ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಅದು ಲೀಡ್ ಆಗುತ್ತೆ. ಅಂದ್ರೆ ಈಗ ಡೈಜೆಷನ್ ಕೂಡ ಸರಿ ಹೋಗೋದಿಲ್ಲ, ಅದ್ರ ಜೊತೆಗೆ ಇದು ಶುಗರ್ ಪ್ರಾಬ್ಲಮ್ ಬರುವಂತದ್ದು, ಇಂಥದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಡೈಜೆಷನ್ ಗೆ ಸಂಬಂಧಪಟ್ಟ ಕಾಯಿಲೆ ಹಾಗೂ ಡಯಾಬಿಟಿಕ್ ಕಾಯಿಲೆಗಳು ಬರೋದಕ್ಕೆ ಪ್ಯಾಂಕ್ರಿಯಾಸ್ ಮುಖ್ಯ ಕಾರಣ ಆಗುತ್ತೆ. ಯಾಕಂದ್ರೆ ಅದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುವಂತದ್ದು ಇನ್ಸುಲಿನ್ ಅಲ್ವಾ. ಸೊ ಅದು ಕೂಡ ನಾರ್ಮಲ್ ಆಗಿ ಇರ್ಬೇಕು. ಈಗ ಎಲ್ರ ಮನೇಲೂ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಅದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ಕೊಡ್ತೀನಿ.